ಕರ್ನಾಟಕ ಮತ್ತು ಹೈದರಾಬಾದ್ನಿಂದ ಮೆಕ್ಕಾ ಪ್ರವಾಸಕ್ಕೆ ಹೋಗಿದ್ದ 45 ಜನ ಸಜೀವ ದಹನವಾಗಿದ್ದಾರೆ. ಸೌದಿಯಲ್ಲಿ ಸಂಭವಿಸಿರುವಂತಹ ಅಪಘಾತದಲ್ಲಿ ಬಸ್ಗೆ ಬೆಂಕಿ ಹೊತ್ತುಕೊಂಡು ಈ ಘೋರ ದುರಂತ ಸಂಭವಿಸಿದೆ. ಈಗ 45 ಭಾರತೀಯರ ಮೃತದೇಹಗಳನ್ನು ಭಾರತಕ್ಕೆ ವಾಪಸ್ ತರುವುದಕ್ಕೆ ಕೇಂದ್ರ ಸರ್ಕಾರ ಮಾತುಕತೆ ನಡೆಸ್ತಾ ಇದೆ. حقنا الدفاع المدني بيض الله وبيه والله ما تاخر من المدينه مسافه 40 كيلو ممكن دقائق. 45 ಜನರನ್ನ ಬಲಿ ಪಡೆದ ಬಸ್ ಹೇಗೆ ಹೊತ್ತಿ ಉರಿಯುತ್ತಿದೆ ನೋಡಿ. ಧಗಧಗಿಸ್ತಿರೋ ಈ ಬೆಂಕಿಯಲ್ಲೇ ತೆಲಂಗಾಣ ರಾಜ್ಯದ ಹೈದರಾಬಾದ್ನಿಂದ ಹೋಗಿದ್ದ 46 ಜನರ ಪೈಕಿ 45 ಮುಸ್ಲಿಂ ಪ್ರಯಾಣಿಕರು ಸಜೀವ ದಹನವಾಗಿ ಹೋಗಿದ್ದಾರೆ. ಈ ದುರ್ಘಟನೆ ನಡೆದಿರೋದು ಸೌದಿ ಅರೇಬಿಯಾದ ಮೆಕ್ಕಾ ಮದೀನಾ ಹೆದ್ದಾರಿಯಲ್ಲಿ. ಇವತ್ತು ಭಾರತೀಯ ಕಾಲಮಾನ ಬೆಳಗಿನ ಜಾವ 1:30ರಲ್ಲಿ ಈ ದುರ್ಘಟನೆ ನಡೆದಿದೆ. ಮೆಕ್ಕಾ ಪ್ರವಾಸ ಮುಗಿಸಿ ಮದೀನಾಗೆ ಟೂರಿಸ್ಟ್ ಬಸ್ನಲ್ಲಿ ಬರ್ತಿದ್ರು. ಆಗ ಮುಂದೆ ಹೋಗ್ತಾ ಇದ್ದ ಡೀಸೆಲ್ ಟ್ಯಾಂಕರ್ಗೆ ಬಸ್ ಚಾಲಕ ನಿದ್ರೆ ಮಂಪರಲ್ಲಿ ನೋಡದೆ ಡಿಕ್ಕಿ ಹೊಡೆದಿದ್ದಾನೆ. ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ಗೆ ಬೆಂಕಿ ಹೊತ್ತಿಕೊಂಡಿದೆ. ಕ್ಷಣಾರ್ಧದಲ್ಲಿ ಡೀಸೆಲ್ ಟ್ಯಾಂಕರ್ ಕೂಡ ಸ್ಫೋಟವಾಗಿದೆ. ಆಗ ಬಸ್ನಲ್ಲಿ ಬೆಳಗಿನ ಜಾವದ ಗಾಢ ನಿದ್ರೆಯಲ್ಲಿದ್ದ 43 ಪ್ರಯಾಣಿಕರು ಮಲಗಿದ್ದಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ಬಸ್ ಚಾಲಕ, ಸಹಾಯಕ ಸೇರಿ ಒಟ್ಟು 45 ಜನರ ಪ್ರಾಣ ಹೋಗಿದೆ. బ్యాడ్ డే మీ అందరు కూడా తెలుసు. ఇక్కడి నుంచి వెళ్ళిన పిలిగ్రిమేజ్ వెళ్ళిన మక్కాకి వెళ్ళిన ఒక బస్సు దుర్ఘటనకి గురి కావడం జరిగింది. చాలా బాధాకర సంఘటన. గవర్నర్ అయిన ముఖ్యమంత్రి శ్రీ రేవంత్ రెడ్డి గారు, మన చీఫ్ సెక్రటరీ రామకృష్ణారావు సారు, మన డీజీపీ శివధర్ రెడ్డి సారు దిగ్భ్రాంతి వ్యక్తం చేస్తూ అన్ని ఆఫీసర్స్ అందరు కూడా ఆదేశం ఇవ్వడం జరిగింది. కన్సర్న్ ఫ్యామిలీస్తోని ఎవరెవరు వెళ్ళారు, ఏముందని చెప్పి సమాచారం తెలుసుకోవాలని చెప్పి ఆదేశం ఇవ్వడం జరిగింది. ಅಪಘಾತದಲ್ಲಿ ಮೃತಪಟ್ಟವರಲ್ಲಿ 20 ಮಹಿಳೆಯರು, 11 ಮಕ್ಕಳಿದ್ರು, 14 ಜನ ಪುರುಷರು ಅಂತ ಅಧಿಕೃತವಾಗಿ ಸೌದಿ ಸರ್ಕಾರ ಮಾಹಿತಿ ನೀಡಿದೆ. ಅಚ್ಚರಿ ಅನ್ನೋ ಹಾಗೆ ಬಸ್ನಲ್ಲಿದ್ದ 24 ವರ್ಷದ ಹೈದರಾಬಾದ್ನ ಒಬ್ಬ ಯುವಕ ಬದುಕಿದ್ದು ಮೊಹಮ್ಮದ್ ಅಬ್ದುಲ್ ಶೋಯಬ್ ಅಂತ ಗೊತ್ತಾಗಿದೆ. ಆತನಿಗೆ ಸೌದಿಯಲ್ಲೇ ಚಿಕಿತ್ಸೆ ನೀಡಲಾಗ್ತಿದ್ದು ಆತನ ಸ್ಥಿತಿಯು ಚಿಂತಾಜನಕವಾಗಿದೆ. ಸೌದಿಯಲ್ಲಿ ಮೃತಪಟ್ಟ 45 ಜನರ ಸುದ್ದಿಗೆ ಪ್ರಧಾನಿ ಮೋದಿ ಎಕ್ಸ್ ಖಾತೆಯಲ್ಲಿ ಸಂತಾಪ ಸೂಚಿಸಿದ್ದಾರೆ. ವಿದೇಶಾಂಗ ಸಚಿವ ಜೈಶಂಕರ್ ದಿಗ್ಭ್ರಮೆ ವ್ಯಕ್ತಪಡಿಸಿದ್ರು. ಇನ್ನೊಂದು ಕಡೆ ಹೈದರಾಬಾದ್ ಸಂಸದ ಅಸಾದುದ್ದೀನ್ ಒವೈಸಿ ಭಾರತ ಸರ್ಕಾರ ಎಲ್ಲ ಮೃತದೇಹಗಳನ್ನ ವಾಪಸ್ ತರಲು ನೆರವಾಗಬೇಕು ಅಂತ ಮನವಿ ಮಾಡಿದ್ರು. मेरी भारत सरकार से और ख़ास तौर से एक्सटर्नल अफेयर्स मिनिस्टर से जयशंकर साहब से ये रिक्वेस्ट है कि वो इमीडिएटली इस पर देखें और अगर जिन लोगों की डेथ हुई है उनके परिवार ये चाह रहा है कि उनकी डेड बॉडीज़ जल्द से जल्द इंडिया को लाई जाए और अगर कोई उसमें ज़ख्मी है तो उनको अच्छी से अच्छी वहाँ पर उनको इलाज हो सके, ये मैं रिक्वेस्ट करता हूँ हमारे एक्सटर्नल अफेयर्स मिनिस्टर से और भारत सरकार से. ಈಗಾಗಲೇ ವಿದೇಶಾಂಗ ಸಚಿವ ಜೈಶಂಕರ್ ಸೌದಿ ಅರೇಬಿಯಾ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ್ದಾರೆ. ರಿಯಾದ್ ಮತ್ತು ಜೆದ್ದಾದಲ್ಲಿರುವ ಭಾರತೀಯ ಅಧಿಕಾರಿಗಳು, ಸೌದಿ ಹಜ್ ಮತ್ತು ಉಮ್ರಾ ಸಚಿವಾಲಯದ ಅಧಿಕಾರಿಗಳು ಎಲ್ಲ ನೆರವು ನೀಡಲಾಗುತ್ತೆ ಅಂತ ಘೋಷಿಸಿದ್ರು. ಇನ್ನೊಂದು ಕಡೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ಪರಿಹಾರ ಘೋಷಿಸಿದ್ದು ಮೃತದೇಹಗಳನ್ನು ತರಲು ಸಂಬಂಧಿಕರು ಸೌದಿಗೆ ಹೋಗಲು ವಿಮಾನದ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ತೆಲಂಗಾಣ ಸಚಿವರು ಆಗಿರುವ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಮೃತರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು. ಮೃತರ ಸಂಬಂಧಿಕರನ್ನ ಸೌದಿಗೆ ಕಳಿಸಲು ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ಸೌದಿ ದುರಂತದಲ್ಲಿ ಕರ್ನಾಟಕದ ವ್ಯಕ್ತಿ ಸಜೀವ ದಹನ. ಮೆಕ್ಕಾ ಯಾತ್ರೆಗೆ ಹೈದರಾಬಾದ್ನಿಂದ ಹೋಗಿದ್ದ 42 ಜನರ ಜೊತೆ ಕರ್ನಾಟಕದ ಹುಬ್ಬಳ್ಳಿಯ ಅಬ್ದುಲ್ ಗನಿ ಶಿರಹಟ್ಟಿ ಅನ್ನೋ ವ್ಯಕ್ತಿನೂ ಇದ್ರು. ಬಸ್ ಅಪಘಾತಕ್ಕೆ ತುತ್ತಾಗಿ ಬೆಂಕಿ ಹೊತ್ತಿಕೊಂಡು ಸಜೀವ ದಹನ ಆದವರಲ್ಲಿ 52 ವರ್ಷದ ಅಬ್ದುಲ್ ಗನಿ ಶಿರಹಟ್ಟಿ ಕೂಡ ಒಬ್ರು. ಹುಬ್ಬಳ್ಳಿಯ ಗಣೇಶ್ಪೇಟೆ ನಿವಾಸಿಯಾಗಿದ್ದು ಮೆಕ್ಕಾ ಪ್ರವಾಸಕ್ಕೆ ತೆರಳಿದ್ರು. ಈಗ ಅಬ್ದುಲ್ ಸಾವನ್ನ ಸೌದಿ ಸರ್ಕಾರ ಪಾಸ್ಪೋರ್ಟ್ ಆಧಾರದ ಮೇಲೆ ಖಚಿತಪಡಿಸಿದೆ. ಕಲಬುರಗಿ ರಾಜಕಾರಣಿಗಳು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಸೌದಿ ಸರ್ಕಾರ ಎಲ್ಲ 45 ಪ್ರಯಾಣಿಕರ ಮೃತದೇಹಗಳನ್ನು ಡಿಎನ್ಎ ಪರೀಕ್ಷೆ ನಡೆಸಿ ಹಸ್ತಾಂತರ ಮಾಡುವುದಾಗಿ ಹೇಳಿದೆ. ದುರಂತಕ್ಕೆ ನಿಜವಾದ ಕಾರಣ ಏನು, ಯಾರ ನಿರ್ಲಕ್ಷ್ಯ ಅಂತಾನೂ ತನಿಖೆ ನಡೆಸುತ್ತಿದೆ. ಅದೆಲ್ಲ ಏನೇ ಇರಲಿ, 11 ಮಕ್ಕಳು, 20 ಮಹಿಳೆಯರು, 14 ಪುರುಷರು ಮಲಗಿದ್ದಲ್ಲೇ ಬೆಂಕಿಯಲ್ಲಿ ಬೆಂದು ಹೋದ ದೃಶ್ಯ ಮಾತ್ರ ಘನಘೋರ. ಬ್ಯೂರೋ ರಿಪೋರ್ಟ್, ನ್ಯೂಸ್